Hello everyone, welcome back to my channel. So 2022-23 ಸಾಲಿನ SSLC ಮೇನ್ ಎಕ್ಸಾಮಿನೇಷನ್ ಆಲ್ರೆಡಿ ಆಗೋಗಿದೆ. ಅದರ ರಿಸಲ್ಟ್ ಕೂಡ ಬಂದಿದೆ. ಸೊ ಅದರಲ್ಲಿ ಕೆಲವೊಬ್ಬರು ಮ್ಯಾಥ್ಸ್ ಎಕ್ಸಾಮಿನೇಷನಲ್ಲಿ ಫೇಲ್ ಆಗಿದ್ದೀರಾ. ಸೊ ಫೇಲ್ ಆಗಿದ್ದೀರಾ ಅಂತೇಳಂದು ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಮಗೆ ಇನ್ನೊಂದು ಚಾನ್ಸ್ ಇದೆ, ದಟ್ ಈಸ್ ಸಪ್ಲಿಮೆಂಟ್ರಿ ಎಕ್ಸಾಮ್. ಸೊ ಸಪ್ಲಿಮೆಂಟ್ರಿ ಎಕ್ಸಾಮ್ ಮ್ಯಾಥ್ಸ್ ಎಕ್ಸಾಮಿನೇಷನ್ ನಮಗೆ ಜೂನ್ 17 ಅಂದರೆ ಜೂನ್ 17ನೇ ತಾರೀಕಿದೆ. ಸೊ ಈ ಒಂದು ಎಕ್ಸಾಮಲ್ಲಿ ನೀವು ಯಾವ್ಯಾವ ಕಾನ್ಸೆಪ್ಟ್ನ ಓದ್ಕೊಂಡ್ರೆ ಈಸಿಯಾಗಿ ಪಾಸ್ ಆಗ್ಬೋದು ಅಂತೇಳಂದು ಇಲ್ಲಿ ಒಂದು ವಿಡಿಯೋ ಇದೆ. ಸೊ ಇಲ್ಲಿ ನಾನು ಡೈಲಿ ಸ್ವಲ್ಪನೇ ಕಾನ್ಸೆಪ್ಟ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ನನ್ನನ್ನು ಜಸ್ಟ್ ಫಾಲೋ ಅಪ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಆರಾಮ್ಸೆ 35+ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು, ಇಲ್ಲಿ ನೀವು ಇವೇ ಪ್ರಾಬ್ಲಮ್ಸ್ ಕೊಡ್ತಾರೆ ಅಂಥೇಳಿ ನಮಗೆ ಹೇಳೋಕ್ಕಾಗಲ್ಲ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಂಬರ್ಸ್, ಯಾವುದೇ ನಂಬರ್ಸ್ ಕೊಟ್ಟರು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತೇಳಂದು ನೀವು ತಿಳ್ಕೊಂಡ್ರಿ ಅಂತ ಹೇಳಿದರೆ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ ಈಸಿಲಿ. ಸೊ ಇವಾಗ ಫಸ್ಟು ನಮಗೆ ಯಾವ್ಯಾವ ಕಾನ್ಸೆಪ್ಟು ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂಥೇಳಿ ನೋಡೋಣ. ಫಸ್ಟು AP ಪ್ರಾಬ್ಲಮ್ಸ್. ಸೊ AP ಪ್ರಾಬ್ಲಮ್ಸ್ ಅಂತ ಹೇಳಿದರೆ AN ಫಾರ್ಮುಲಾ ಏನಿದೆಯಲ್ಲ, ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋ ಅಂಥದ್ದು. ಸೊ ದಿಸ್ ಈಸ್ ಫಾರ್ 2 ಮಾರ್ಕ್ಸ್, ಕಂಪಲ್ಸರಿ ಕ್ವಶನ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ದೆನ್ ಡಿಸ್ಕ್ರಿಮಿನೆಂಟ್ ಅಥವಾ ನೇಚರ್ ಆಫ್ ಫ್ರೂಟ್ಸ್ ಅಂತ ಹೇಳಿ ಏನು ಕಾನ್ಸೆಪ್ಟ್ ಇದೆ, ಸೊ ಇದು ನಮಗೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ನೇಚರ್ ಆಫ್ ಫ್ರೂಟ್ಸ್ ಕೇಳಿದ್ರು ಅಂತ ಹೇಳಿದರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನಾವು 1 ಮಾರ್ಕ್ಸಿಗೆ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟು ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ರೂಟ್ಸ್ನ ಫೈಂಡ್ ಔಟ್ ಮಾಡೋದು. ಸೊ ಇದು ನಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ದೆನ್ ಸಾಲ್ವಿಂಗ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಏನಿದೆ, ಸೊ ದಟ್ ಈಸ್ ಫಾರ್ 2 ಮಾರ್ಕ್ಸ್. ಅದಾದಮೇಲೆ ಪ್ರೂವಿಂಗ್ ಇರ್ಯಾಷನಲ್ ನಂಬರ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಪ್ರೂವ್ ದಟ್ √5 + 3 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್, ಈ ರೀತಿ ಕ್ವಶನ್ ಕೇಳ್ತಾರೆ. ಇದು ಕಂಪಲ್ಸರಿ ಕ್ವಶನ್, ದಟ್ ಈಸ್ ಫಾರ್ 2 ಮಾರ್ಕ್ಸ್. ನೆಕ್ಸ್ಟ್ ಮೀನ್, ಮೋಡ್, ಮೀಡಿಯನ್. ಸೊ ಈ ಮೂರಲ್ಲಿ ಯಾವುದಾದ್ರೂ 2 ಅಂತೂ ಕಂಪಲ್ಸರಿ ಕೊಡ್ತಾರೆ, ಅದರಲ್ಲಿ ಚಾಯ್ಸ್ ಇರುತ್ತೆ. ಸೊ ನೀವು ಮೋಡ್ ಅಥವಾ ಮೀನ್, ಸೊ ಇವೆರಡು ತಿಳ್ಕೊಂಡ್ರಿ ಅಂದರೆ ಸಾಕು, 2ರಲ್ಲಿ 1 ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ, ದಟ್ ಈಸ್ ಫಾರ್ 3 ಮಾರ್ಕ್ಸ್. ಅದಾದಮೇಲೆ ಸರ್ಕಲ್ ಥೇರಮ್ಸ್. ಸೊ ಸರ್ಕಲ್ ಥೇರಮ್ಸ್ ನಮಗೆ 2 ಥೇರಮ್ಸ್ ಬರುತ್ತೆ, ಆ 2ಅಲ್ಲಿ ಯಾವುದಾದ್ರೂ 1 ಕಂಪಲ್ಸರಿ ಕೇಳ್ತಾರೆ, ದಟ್ ಈಸ್ ಫಾರ್ 3 ಮಾರ್ಕ್ಸ್. ಸಿಮಿಲರ್ಲಿ ಟ್ರಯಾಂಗಲ್ ಥೆರಮ್. ಸೊ ಇಲ್ಲಿ ನಮಗೆ ಟ್ರಯಾಂಗಲ್ ಥೆರಮ್ಸು 4 ಥೆರಮ್ಸ್ ಬರುತ್ತೆ. ಸೊ ಆ 4 ಥೆರಮ್ಸಲ್ಲಿ ನಮಗೆ 1 ಥೆರಮ್ ಕಂಪಲ್ಸರಿ ಕೇಳ್ತಾರೆ, ದಟ್ ಈಸ್ ಫಾರ್ 4 ಮಾರ್ಕ್ಸ್. ಓಕೆ, ಸೊ ಇದಾದಮೇಲೆ ಕನ್ಸ್ಟ್ರಕ್ಷನ್. ಸೊ ಕನ್ಸ್ಟ್ರಕ್ಷನಲ್ಲಿ ನಮಗೆ 2 ಕನ್ಸ್ಟ್ರಕ್ಷನ್ ಬರುತ್ತೆ. ಒಂದು ಸರ್ಕಲಿಗೆ ಟ್ಯಾಂಜೆಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡೋದು, ದಿಸ್ ಈಸ್ ಫಾರ್ 2 ಮಾರ್ಕ್ಸ್. ಆ್ಯಂಡ್ ದೆನ್ ಟ್ರಯಾಂಗಲ್ಲಿಗೆ ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋದು, ಸೊ ದಿಸ್ ಈಸ್ ಫಾರ್ 3 ಮಾರ್ಕ್ಸ್. ದೆನ್ ಓಜಿವ್ ಗ್ರಾಫು, ಸೊ ಇದು ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ದೆನ್ ಲೀನಿಯರ್ ಈಕ್ವೇಷನ್ ಗ್ರಾಫು, ಇದು 4 ಮಾರ್ಕ್ಸು. ದೆನ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ಈಸಿಯಾಗಿರುತ್ತೆ 2 ಮಾರ್ಕ್ಸಿಗೆ, ಸೊ ಅದು 2 ಮಾರ್ಕ್ಸಿಗಿರುತ್ತೆ. ನೀವು ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಇದು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತೇಳಿ, ತುಂಬ ಈಸಿ ಇರುತ್ತೆ. ಸೊ ನೀವು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್, ಸೆಕ್ಷನ್ ಫಾರ್ಮುಲಾ, ಈ 3ರಿಂದ ಅಂತೂ 1 ಕಂಪಲ್ಸರಿ ಇರುತ್ತೆ, ದಟ್ ಈಸ್ ಫಾರ್ 3 ಮಾರ್ಕ್ಸ್. ಓಕೆ, ಇಲ್ಲಿ ಚಾಯ್ಸ್ ಇರುತ್ತೆ, ನೀವು ಯಾವುದಾದ್ರೂ 2 ಕಲ್ತ್ಕೊಂಡ್ರು ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು. ಆಮೇಲೆ ಡಿವಿಷನ್ ಆಫ್ ಪಾಲಿನೋಮಿಯಲು, ಸೊ ಇದು 3 ಮಾರ್ಕ್ಸ್. ಡಿವಿಷನ್ ಆಫ್ ಪಾಲಿನೋಮಿಯಲು ನಿಮಗೆ ಕಷ್ಟ ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದರೆ ತುಂಬಾ ಈಸಿ ಇರುತ್ತೆ. ಆಮೇಲೆ ಆಲ್ ಫಾರ್ಮುಲಾಸ್. ಸೊ ಎಲ್ಲ ಫಾರ್ಮುಲಾಸು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಯು ವಿಲ್ ಸ್ಕೋರ್ 2 ಮಾರ್ಕ್ಸ್. ಓಕೆ, ಸೊ ಇಲ್ಲಿ ಟೋಟಲ್ ಆಗಿ ನಮಗೆ ಎಷ್ಟು ಮಾರ್ಕ್ಸ್ ಆಯಿತು ಅಂತೇಳಿ ಕೌಂಟ್ ಮಾಡಿದ್ರೆ, ಸೊ 2 + 2 4 6 8 10 13 16 20, ಇದು 25 28 32 32 + 2 34 34 + 3 37 37 + 3 40 40 + 2 42. ಸೊ ಟೋಟಲ್ ನಮಗಿಲ್ಲಿ 42 ಮಾರ್ಕ್ಸ್ ಆಯಿತು. ನಮಗೆ ಪಾಸಿಂಗಿಗೆ ಬೇಕಿರೋದು 28 ಮಾರ್ಕ್ಸ್. ಓಕೆ, ಸೊ ನೀವು ಇಲ್ಲಿ ಇದಿಷ್ಟು ಕಾನ್ಸೆಪ್ಟನ್ನ ಕರೆಕ್ಟಾಗಿ ಪರ್ಫೆಕ್ಟ್ ಆದರೆ ಅಂತ ಹೇಳಿದರೆ ಯು ವಿಲ್ ಸ್ಕೋರ್ 42 ಮಾರ್ಕ್ಸ್. ಇದರಲ್ಲಿ 1-2 ಪ್ರಾಬ್ಲಮ್ಸ್ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರು ನೀವು ಅರೌಂಡ್ 30 to 35 ಅಂತರೂ ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ 2 ಕಾನ್ಸೆಪ್ಟ್ ಏನಿದೆ, ದಟ್ ಈಸ್ ಯಾವ್ದು ಅಂತ ಹೇಳಿದರೆ AP ಪ್ರಾಬ್ಲಮ್ಸ್ ಆ್ಯಂಡ್ ಡಿಸ್ಕ್ರಿಮಿನೆಂಟ್, ಇವೆರಡನ್ನು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾವು ಪ್ರತಿ ದಿವಸನೂ ಸ್ವಲ್ಪನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಒಂದೇ ದಿನ ಜಾಸ್ತಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ಮೈಂಡಲ್ಲಿ ಇರೋದಿಲ್ಲ. ಓಕೆ, ಸೊ ಅದಕ್ಕೆ ಇಲ್ಲಿ ಸ್ವಲ್ಪನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಎಕ್ಸಾಮ್ ಅಷ್ಟೊತ್ತಿಗೆ ವಿ ವಿಲ್ ಕವರ್ ಆಲ್ ದ ಕಾನ್ಸೆಪ್ಟ್. ಓಕೆ, ಸೊ ಇವಾಗ ಫಸ್ಟು AP ಪ್ರಾಬ್ಲಮ್. ಸೊ AP ಪ್ರಾಬ್ಲಮ್ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದರೆ ಫೈಂಡಿಂಗ್ ದ nth ಟರ್ಮ್ ಆಫ್ ಎನ್ AP. ಸೊ ಕ್ವಶನ್ ಯಾವ ರೀತಿ ಇರುತ್ತೆ ಅಂದರೆ ಫೈಂಡ್ ದ 15th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 3 8 30. So we have to find 15th term, andre we have to find a 15. So ee ರೀತಿ ಕೇಳಿದ್ರೆ we use a formula.
ಸೊ ಇಲ್ಲಿ ಫಾರ್ಮುಲಾ ಫಸ್ಟು ಈ ಫಾರ್ಮುಲಾ ನೆನ್ಪಿಟ್ಕೊಳ್ರಿ, ದಟ್ ಈಸ್ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎ ಎನ್ ಅಂತ ಹೇಳಿದ್ರೆ nth ಟರ್ಮ್, ಎ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಆಫ್ ದಿ ಎ ಪಿ. ಅಲ್ಲಿ ಎ ಪಿ ಯಾವುದೇ ಕೊಟ್ಟಿರಲಿ ಅದರಲ್ಲಿ ಫಸ್ಟ್ ಟರ್ಮ್ ಯಾವುದಿರುತ್ತೆ ಅದು ಎ. ಆಮೇಲೆ ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಟರ್ಮ್ಸ್, ಎಷ್ಟನೇ ಟರ್ಮ್ ಅಂತ ಹೇಳಿ ಕೊಟ್ಟಿರ್ತಾರಲ್ಲ ದಟ್ ಈಸ್ ಎನ್. ಡಿ ಅಂತ ಹೇಳಿದ್ರೆ ಕಾಮನ್ ಡಿಫ್ರೆನ್ಸ್. ಸೊ ಇವಾಗ ಇಲ್ಲಿ ಕ್ವಶನ್ ಏನಿದೆ, find the 15th term of the arithmetic progression 3, 8, 13. So here we have to find 15th term of the AP 3, 8, 13. 3, 8, 13 ಇದು AP. ಸೊ ಇಲ್ಲಿ 15th term ಅಂತ ಹೇಳಿದ್ರೆ we have to find A15. ಸೊ A15 question mark. ಸೊ 15th term ಅಂತ ಹೇಳಿದ್ರೆ ಇಲ್ಲಿ n ಜಾಗದಲ್ಲಿ ಏನಿದೆ ನಮಗೆ 15 ಇದೆ. ಸೊ n is equals to 15. ಸೊ ಇಲ್ಲಿ ಎ ಪಿನ ಅಬ್ಸರ್ವ್ ಮಾಡಿ, ಫಸ್ಟ್ ಟರ್ಮ್ ಏನಿದೆ ನಮಗೆ 3, ದಟ್ ಈಸ್ ಅವರ್ ಎ ಈಸ್ ನಥಿಂಗ್ ಬಟ್ ಫಸ್ಟ್ ಟರ್ಮ್ ಆಫ್ ದಿ ಎ ಪಿ, ಎ ಈಸ್ ಈಕ್ವಲ್ಸ್ ಟು 3. ಆ್ಯಂಡ್ ದೆನ್ ವಿ ನೀಡ್ ಕಾಮನ್ ಡಿಫ್ರೆನ್ಸ್ ಡಿ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಡಿ ಈಸ್ ಈಕ್ವಲ್ಸ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಇದು ನೆನ್ಪಿಟ್ಕೊಳ್ರಿ, ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮ್ನ ನಾವು ಮೈನಸ್ ಮಾಡಬೇಕು, ದಟ್ ಈಸ್ 8 ಮೈನಸ್ 3 ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ 5. ಸೊ ಇದಿಷ್ಟು ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಫಾರ್ಮುಲಾನ ಬರ್ಕೊಬೇಕು. ಸೊ ಫಾರ್ಮುಲಾಗೆ ನಿಮಗೆ ಇದು ಏನು ಡಿ ಫೈಂಡ್ ಔಟ್ ಮಾಡಿಕೊಂಡು ಫಾರ್ಮುಲಾ ಬರ್ಕೊಂಡ್ರಿ ಅಂತ ಹೇಳಿದ್ರೆ 1 ಮಾರ್ಕ್ಸ್ ಇರುತ್ತೆ. ಸೊ ಇದು ಕಂಪಲ್ಸರಿ ಬರೀಲೇಬೇಕು. ಸೊ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಎನ್ ಮೀನ್ಸ್ 15 ಇಸ್ ಈಕ್ವಲ್ಸ್ ಟು ಎ ಅಂತ ಹೇಳಿದ್ರೆ 3 ಅವರ್ ಫಸ್ಟ್ ಟರ್ಮ್, ಪ್ಲಸ್ ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ 15 ಟರ್ಮ್ ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ ಕಾಮನ್ ಡಿಫ್ರೆನ್ಸ್ ವಿ ಹ್ಯಾವ್ ಫೌಂಡ್ ದಟ್ 5. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಜಾಸ್ತಿ ಮಿಸ್ಟೇಕ್ ಮಾಡ್ಕೊಂಬಿಡ್ರಿ. ಇಲ್ಲಿ ಫಸ್ಟ್ ಟರ್ಮ್ನ ಹಾಗೆ ಇಟ್ಕೊಳ್ಳಿ, 3ನ ಹಾಗೆ ಇಟ್ಕೊಳ್ಳಿ, ಪ್ಲಸ್ ಫಸ್ಟ್ ಇಲ್ಲಿ ಬ್ರ್ಯಾಕೆಟಲ್ಲಿ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ 15 ಮೈನಸ್ 1 ಎಷ್ಟಾಗುತ್ತೆ 14. ದೆನ್ ಇಲ್ಲಿ ಬ್ರ್ಯಾಕೆಟ್ ಇತ್ತು ಅಂತ ಹೇಳಿದ್ರೆ ಇಂಟು 5, ಆರ್ ಯು ಕ್ಯಾನ್ ರೈಟ್ ಬ್ರ್ಯಾಕೆಟಲ್ಲೇ ಬರೆದ್ರೆ ಓಕೆ. ನೆಕ್ಸ್ಟ್, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಿಸ್ಟೇಕ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ 3 ಪ್ಲಸ್ 14ನ ಆ್ಯಡ್ ಮಾಡಿಬಿಡ್ತೀರಾ, ಆಮೇಲೆ ಇಂಟು 5 ಮಾಡ್ತೀರಾ, ವಿಚ್ ಈಸ್ ರಾಂಗ್. ಓಕೆ, ಸೊ ಫಸ್ಟ್ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು, ಅದಾದಮೇಲೆ 3ನ ಆ್ಯಡ್ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ 3ನ ಹಾಗೆ ಇಟ್ಕೊಳ್ತೀವಿ, ಪ್ಲಸ್ 14 ಇಂಟು 5. ಸೊ ನಿಮಗೆ 14 ಟೇಬಲ್ ಬರಲಿಲ್ಲ ಅಂದ್ಕೊಂಡ್ರು ನೀವು ಮಿನಿಮಮ್ ಅಂದರೂ 2 to 10ವರೆಗೂ ಟೇಬಲ್ ಕಲ್ತ್ಕೋಬೇಕು, ಆಯಿತಾ. 20ವರೆಗೂ ಟೇಬಲ್ ಕಲಿಲ್ಲ ಅಂದರೂ 2 to 10ವರೆಗೂ ಟೇಬಲ್ ಕಲ್ತ್ಕೊಂಡು ಇವಾಗ 5ಇಂದ ನೀವು 14ನ ಮಲ್ಟಿಪ್ಲೈ ಮಾಡ್ಬೋದಾ. ಸೊ 5 4s 20, 0 ಬರಿತೀವಿ, 2 ಕ್ಯಾರಿ, 5 1s 5, 5 ಪ್ಲಸ್ 2 7. ಸೊ ನೀವು ಮಿನಿಮಮ್ 2 to 10 ಟೇಬಲ್ಸ್ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಯಾವ ಪ್ರಾಬ್ಲಮ್ಸ್ ಆದರೂ ಮಲ್ಟಿಪ್ಲೈ ಮಾಡ್ಬೋದು. 14 5s ನಿಮಗೆ ನೆನಪಾಗಲಿಲ್ಲ ಅಂದರೆ 5ಇಂದ ನೀವು 14ನ ಮಲ್ಟಿಪ್ಲೈ ಮಾಡಿಕೊಂಡು ಇಲ್ಲಿ ಬರಿಬೋದು. ಓಕೆ, ಸೊ ಇದಾದಮೇಲೆ ನಾವು ಆ್ಯಡ್ ಅಪ್ 3 ಪ್ಲಸ್ 70, 3 ಮತ್ತು 70 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 73. ಸೊ ದ 15th ಟರ್ಮ್ ಆಫ್ ದ ಎ ಪಿ ಈಸ್ 73. ಸೊ ತುಂಬ ಈಸಿ ಇರುತ್ತೆ. ಸೊ ಈ ರೀತಿ ನೀವು ಸಾಲ್ವ್ ಮಾಡ್ಬೋದು. ಸೊ ಜಸ್ಟ್ ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂಥೇಳಿ ನೋಡ್ಕೊಳ್ಳಿ. ಇದೇ ಥರ ನೀವು ಪ್ರಾಬ್ಲಮ್ಸ್ನ ಬೇರೆ ಬೇರೆ ಪ್ರಾಬ್ಲಮ್ಸ್ ಹಾಕ್ಕೊಂಡು ನೀವು ಸಾಲ್ವ್ ಮಾಡ್ಬೋದು. ಸೊ ಇವಾಗ ಇನ್ನೊಂದು ಪ್ರಾಬ್ಲಮ್ಮು ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಥರ್ಡ್ ಪ್ರಾಬ್ಲಮ್ ಮಾಡ್ತೀನಿ, ಬಿಕಾಸ್ ಇದು ಸ್ವಲ್ಪ ಮೈನಸಲ್ಲಿ ಬರುತ್ತೆ. ಸೊ ಫೈಂಡ್ ದ 13th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 10, 7, 4. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಏನಿದೆಯಲ್ಲ, ಸೆಕೆಂಡ್ 1, 4th, 5th, 6th ಆ್ಯಂಡ್ 7th ಇದನ್ನು ನೀವೇ ಟ್ರೈ ಮಾಡಿ. ಇದು 13 ಪ್ರಾಬ್ಲಮ್ನ ನಾನು ಮಾಡಿ ತೋರಿಸ್ತೀನಿ, ಥರ್ಡ್ ಪ್ರಾಬ್ಲಮ್ನ ನಾನು ಮಾಡಿ ತೋರಿಸ್ತಿದ್ದೀನಿ. ಸೊ ಫೈಂಡ್ ದ 13th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 10, 7, 4. ಸೊ ವಿ ಹ್ಯಾವ್ ಟು ಫೈಂಡ್ 30th ಟರ್ಮ್, ದಟ್ ಈಸ್ A30 ಕ್ವಶನ್ ಮಾರ್ಕ್. ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಿದೆ 10, 7, 4. ಒಂದು ಕಡೆ ಈ ಕಡೆ ಬರ್ಕೊಳ್ಳೋಣ, 10, 7, 4. ನೀವೇನು ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಬಿಕಾಸ್ ಅಲ್ಲಿ ಏನು ನಮಗೆ ಕ್ವಶನ್ ಪೇಪರಲ್ಲೇ ನಮಗೆ ಎ ಪಿ ಇರುತ್ತೆ. ಇಲ್ಲಿ ನಾನು ಬೇರೆ ಬೇರೆ ಪೇಜ್ ತೊಗೊಂಡಿರೋದ್ರಿಂದ ನಾನು ಇದು ಎ ಪಿನ ಸೈಡಿಗೆ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ಫಸ್ಟ್ ಟರ್ಮ್ ಎ ಈಸ್ ಈಕ್ವಲ್ಸ್ ಟು ಎಷ್ಟು ನಮಗೆ 10, ಆ್ಯಂಡ್ 30th ಟರ್ಮ್ನ ಫೈಂಡ್ ಔಟ್ ಮಾಡೋದು ಬೇಕಿರೋದ್ರಿಂದ ನಮಗೆ ಎನ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ 30. ನೆಕ್ಸ್ಟ್ ಡಿ, ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಏನಿದೆ 7 ಮೈನಸ್ ಫಸ್ಟ್ ಟರ್ಮು 10. ಸೊ ಇಲ್ಲಿ ನೋಡಿ, ಇಲ್ಲಿ ನಮಗೆ ಇಲ್ಲಿ ಪ್ಲಸ್ ಇದೆ, 7 ಮುಂದೆ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ. ಸೊ ಈ ರೀತಿ ಇದ್ದಾಗ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ 10ನಲ್ಲಿ 7 ಹೋದರೆ ಎಷ್ಟು 3. ಸೊ ಹಿಯರ್ ಬಿಗ್ ನಂಬರ್ ಈಸ್ 10 ಮುಂದೆ ಏನು ಸೈನ್ ಇದೆ ಮೈನಸ್, ಸೊ -3. ಸೊ ನಿಮಗೆ ಬಿಗ್ ನಂಬರ್ ಮುಂದೆ ನೆಗೆಟಿವ್ ಸೈನ್ ಇತ್ತು ಅಂದರೆ ಮೈನಸ್ನ ಇಡಬೇಕಾಗುತ್ತೆ. ಸೊ -3. ಸೊ ಸ್ಮಾಲ್ ನಂಬರ್ ಫಸ್ಟ್ ಬಂದು ಸೆಕೆಂಡಿಗೆ ಬಿಗ್ ನಂಬರ್ ಬಂತು ಅಂದರೆ ನೆಗೆಟಿವಲ್ಲಿ ಇರುತ್ತೆ ಕಾಮನ್ ಡಿಫ್ರೆನ್ಸು. ಸೊ ಅದಕ್ಕೆ ಡಿ ಈಸ್ ಈಕ್ವಲ್ಸ್ ಟು -3. ಸೊ ಇವಾಗ ನೆಕ್ಸ್ಟು ಫಾರ್ಮುಲಾಸ್ ಬರ್ಕೊಳ್ಳೋಣ. ಸೊ ಫಾರ್ಮುಲಾ ಏನಿದೆ, ಎ ಎನ್ ಈಸ್ ಈಕ್ವಲ್ಸ್ ಟು
a plus n minus 1 into d. So now a n ಅಂತ ಹೇಳಿದ್ರೆ a30 is equals to a is first term that is 10 plus n ಅಂತ ಹೇಳಿದ್ರೆ 30 minus 1 into d ಅಂತ ಹೇಳಿದ್ರೆ ಎಷ್ಟಿದೆ -3. ಸೊ ಅದಕ್ಕೆ ನಾವಿಲ್ಲಿ ಬ್ರ್ಯಾಕೆಟ್ ಯೂಸ್ ಮಾಡ್ತೀವಿ -3. ನೀವು ಬ್ರ್ಯಾಕೆಟ್ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮೀನಿಂಗು ಬೇರೆ ಆಗಿಬಿಡುತ್ತೆ. ಓಕೆ, ಸೊ 10 ಪ್ಲಸ್ 30 minus 1 ಫಸ್ಟ್ ಮಾಡ್ಕೊಳ್ಳೋಣ ಎಷ್ಟಾಗುತ್ತೆ 29 ಇಂಟು -3. ಸೊ ಇಲ್ಲಿ ಬ್ರ್ಯಾಕೆಟನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು ನಾವು 10 + 29 ಮಾಡಬಾರ್ದು, ಆ್ಯಡ್ ಮಾಡ್ಬೋದು. ಸೊ 10ನ ಹಾಗೆ ಇಡ್ಕೊಳ್ತೀವಿ. ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ +29 ಇಂಟು -3 ಇಂಟು ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಮತ್ತೆ 29 - 3 ಮಾಡಬೇಡಿ, ರಾಂಗ್ ಆಗಿಬಿಡತ್ತೆ. ಸೊ ಇಲ್ಲಿ +29 ಇಂಟು -3. ಸೊ ಇಲ್ಲಿ ಫಸ್ಟು ಸೈನ್ಸ್ ಇಲ್ಲಿ ಡಿಫ್ರೆಂಟ್ ಇರೋದ್ರಿಂದ ಸೈನ್ಸನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್. ಇವಾಗ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ 29 ಇಂಟು 3, 3ಇಂದ 29ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ 3 9s 27. ಸೊ 7, 2 ಕ್ಯಾರಿ, 3 2s 6, 6 + 2 7. ಸಾರಿ 6 + 2 8, 87. ಸೊ ಇವಾಗ ಸೇಮ್ 10 - 87. ಸೊ ಬಿಗ್ ನಂಬರ್ ಮುಂದೆ ಏನಿದೆ ನಮಗೆ ಮೈನಸ್ ಏನಿದೆ. ಸೊ 87ಅಲ್ಲಿ 10 ಹೋದರೆ ಎಷ್ಟು 77. ಸೊ ಬಿಗ್ ನಂಬರ್ ಮುಂದೆ ಮೈನಸ್ ಏನಿರೋದ್ರಿಂದ ಮೈನಸ್. ಸೊ 30th ಟರ್ಮ್ ಆಫ್ ದ ಎ ಪಿ ಈಸ್ -77. ಸೊ ನೆಗೆಟಿವ್ ನಂಬರ್ ಬಂದರೆ ಈ ರೀತಿ ನೀವು ಸಿಂಪ್ಲಿಫೈ ಮಾಡ್ತೀರಾ. ಸೊ ಉಳಿದಿರೋ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೀವು ಟ್ರೈ ಮಾಡಿ, ಆನ್ಸರ್ ಏನು ಬರುತ್ತೆ ಅದನ್ನು ಕಮೆಂಟ್ ಮಾಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಸೊ ಅವರ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಡಿಸ್ಕ್ರಿಮಿನೆಂಟ್ಸ್ ಅಥವಾ ನೇಚರ್ ಆಫ್ ರೂಟ್ಸ್. ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಕ್ವಶನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಈಕ್ವೇಷನ್ 3x² - 5x + 2 = 0 ಆ್ಯಂಡ್ ಹೆನ್ಸ್ ರೈಟ್ ದ ನೇಚರ್ ಆಫ್ ರೂಟ್ಸ್. ಸೊ ಇಲ್ಲಿ ನಮಗೆ ಡಿಸ್ಕ್ರಿಮಿನೆಂಟ್ ಕೇಳಿದ ಮೇಲೆ ನೇಚರ್ ಆಫ್ ರೂಟ್ ಕೇಳಿದರೆ ಮಾತ್ರ ನೀವು ನೇಚರ್ ಆಫ್ ರೂಟ್ ಫೈಂಡ್ ಔಟ್ ಮಾಡಿ. ಸೊ ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಎರಡೂ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಸೊ ಇವಾಗ ಫಸ್ಟು ಫಾರ್ಮುಲಾ ನೋಡ್ಕೊಳ್ಳೋಣ. ಇಲ್ಲಿ ಫಾರ್ಮುಲಾ ನೆನ್ಪಿಡ್ಕೊಳ್ರಿ. ಸೊ ಡಿಸ್ಕ್ರಿಮಿನೆಂಟ್, ಓಕೆ, ಡಿಸ್ಕ್ರಿಮಿನೆಂಟ್ನ ನಾವು ಡೆಲ್ಟಾಯಿಂದ ಅಂದರೆ ಟ್ರಯಾಂಗಲ್ ಇದರಿಂದ ಡಿನೋಟ್ ಮಾಡ್ತೀವಿ. ಇದ್ರ ಫಾರ್ಮುಲಾ ಏನಂದರೆ b² - 4ac. ನೆಕ್ಸ್ಟು ನೇಚರ್ ಆಫ್ ರೂಟ್. ಓಕೆ, ನೇಚರ್ ಆಫ್ ರೂಟ್ ಏನು ಕೇಳಿದ್ದಾರೆ. ಸೊ ನೇಚರ್ ಆಫ್ ರೂಟ್ ಇದಕ್ಕೆ ನಮಗೆ 3 ಕಂಡೀಷನ್ ಬರುತ್ತೆ. ಸೊ ಫಸ್ಟು ಇಫ್ b² - 4ac ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ 0ಗಿಂತ ಗ್ರೇಟರ್ ಇತ್ತು, ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಬಂತು ಅಂತ ಹೇಳಿದರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಹೇಳಿದ್ರೆ 2 ಬೇರೆ ಬೇರೆ ರಿಯಲ್ ರೂಟ್ಸ್ ಬರುತ್ತೆ. ಸೊ ಅದೇ ಇಫ್ b² - 4ac ಅಂದರೆ ನಾವು ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ಅದು 0ಗಿಂತ ಕಡಿಮೆ ಇತ್ತು ಅಂದರೆ ಲೆಸ್ ದ್ಯಾನ್ 0 ಇತ್ತು ಅಂತ ಹೇಳಿದ್ರೆ, ನೆಗೆಟಿವಲ್ಲಿ ಬಂತು ಅಂತ ಹೇಳಿದ್ರೆ, ಈಸಿಯಾಗಿ ಹೇಳಿದ್ರೆ ನೆಗೆಟಿವಲ್ಲಿ ಆನ್ಸರ್ ಬಂತು ಅಂತ ಹೇಳಿದ್ರೆ ನೋ ರಿಯಲ್ ರೂಟ್ಸ್. ಸೊ ನಮಗೆ ಯಾವುದೇ ರೀತಿಯಾದಂತಹ ರೂಟ್ಸ್ ಸಿಗೋದಿಲ್ಲ. ಸೊ ನೋ ರಿಯಲ್ ರೂಟ್ಸ್. ಅದೇ ಇಫ್ b² - 4ac = 0. ಸೊ 0ಗೆ ಈಕ್ವಲ್ ಆಯಿತು ಅಂತ ಹೇಳಿದ್ರೆ ನಮಗೆ 2 ಈಕ್ವಲ್ ರೂಟ್ಸ್. ಸೊ ನಮಗೆ ರೂಟ್ಸ್ ಏನಾಗಿರುತ್ತೆ 2 ಈಕ್ವಲ್ ರೂಟ್ಸ್ ಆಗಿರುತ್ತೆ. ಸೊ ಇದಿಷ್ಟನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ನ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಇವಾಗ ಫಸ್ಟ್ ಪ್ರಾಬ್ಲಮ್ ಏನಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಈಕ್ವೇಷನ್ 3x² - 5x + 2 = 0 ಆ್ಯಂಡ್ ಹೆನ್ಸ್ ರೈಟ್ ದ ನೇಚರ್ ಆಫ್ ರೂಟ್ಸ್. ಸೊ ಇಲ್ಲಿ ನಮಗೆ ಈಕ್ವೇಷನ್ ಏನಿದೆ 3x² - 5x + 2 -5x + 2 = 0. ಸೊ ಫಸ್ಟ್ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಜನರಲ್ ಫಾರ್ಮಲ್ಲಿ ಇದೆನಾ ಇಲ್ವೋ ಅಂತ ಚೆಕ್ ಮಾಡ್ಕೊಬೇಕು. ಫಸ್ಟು ಸ್ಕ್ವೇರ್ ಇರಬೇಕು, ಅಂದರೆ ax² ಇರಬೇಕು, ಅದಾದಮೇಲೆ ಬರೀ x ಇರಬೇಕು, ಅದಾದಮೇಲೆ ಕಾನ್ಸ್ಟೆಂಟ್ ಟರ್ಮ್ ಇರಬೇಕು. ಸೊ ಹಾಗಿದ್ರೆ ಮಾತ್ರ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ನಮಗೆ ಈಸಿಯಾಗಿ ಬರ್ಕೊಳ್ಳಿಕ್ಕೆ ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡಿ x² ಕೋಎಫಿಷಿಯಂಟ್ ಅಂದರೆ x² ಜೊತೆಗೆ ಯಾವ ನಂಬರ್ ಇರುತ್ತಲ್ಲ ಅದನ್ನು ನಾವು a ಅಂತ ಹೇಳಿ ಬರ್ಕೊತೀವಿ. ಸೊ ದಟ್ ಈಸ್ x² ಜೊತೆಗೆ ಏನಿದೆ ಇಲ್ಲಿ 3 ಇದೆ, ಅದನ್ನು a ಅಂತ ಬರ್ಕೊತೀವಿ 3. ನೆಕ್ಸ್ಟ್ ಎಕ್ಸ್ ಜೊತೆಗೆ ಏನಿರುತ್ತಲ್ಲ ನಂಬರು ಅದನ್ನು ನಾವು ಬಿ ಅಂತ ಹೇಳಿ ಬರ್ಕೊತೀವಿ. ಸೊ ಇಲ್ಲಿ ಎಕ್ಸ್ ಜೊತೆಗೆ ಏನಿದೆ 5 ಇದೆ, 5 ಜೊತೆಗೆ ಇಲ್ಲಿ ಸೈನ್ ಏನಿದೆ ಮೈನಸ್ ಇದೆ. ಸೊ ಮೈನಸನ್ನು ತೊಗೊಳ್ತೀವಿ -5. ಆ್ಯಂಡ್ ದೆನ್ ಇಲ್ಲಿ ಸಪ್ರೇಟ್ ನಂಬರ್ ಏನಿರುತ್ತೆ ಅದನ್ನು ನಾವು ಸಿ ಅಂತ ತೊಗೊಳ್ತೀವಿ. ದಟ್ ಈಸ್ 2. ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಡಿಸ್ಕ್ರಿಮಿನೆಂಟ್, ದಟ್ ಈಸ್ ಡೆಲ್ಟಾ = ಫಾರ್ಮುಲಾ ಏನು b² - 4ac. ಸೊ ಇದು ಬರ್ಕೊಂಡ್ಮೇಲೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಅಂದರೆ ಎಷ್ಟು -5. ಸೊ -5. ಸೊ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಮೈನಸ್. ಸೊ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೊಂಡ್ವಿ. ದೆನ್ 4. ಸೊ 4ನ ಹಾಗೆ ಬರ್ಕೊಂಡ್ವಿ. ಇಲ್ಲಿ ನೋಡಿ
ಇಲ್ಲಿ ನಮಗೆ ಯಾವುದೇ ಲೆಟರ್ಸ್ ಬಂತು ಅಂತ ಹೇಳಿದ್ರೆ ಅದ್ರ ನಡುವೆ ಇಂಟು ಸೈನ್ ಇದೆ ಅಂತ ಹೇಳಿ ಅರ್ಥ. ಸೊ 4AC ಅಂತ ಹೇಳಿದ್ರೆ 4 ಇಂಟು A ಇಂಟು C. ಓಕೆ, ಸೊ 4 ಇಂಟು A ಅಂದರೆ ಎಷ್ಟಿದೆ ನಮಗೆ 3 ಇಂಟು C ಅಂದರೆ ಎಷ್ಟಿದೆ 2. ಓಕೆ, ಸೊ -5 ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಮಾಡಬೇಕು, ಸ್ಕ್ವೇರ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಸೇಮ್ ನಂಬರ್ 2 ಟೈಮ್ಸ್. ಓಕೆ, ಸೊ ಇವಾಗ -5 ಇಂಟು -5. ಸೊ ಫಸ್ಟು ಸೈನ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 5 5 25. ಸೊ ಯಾವುದೇ ನೆಗೆಟಿವ್ ನಂಬರ್ಗೆ ಸ್ಕ್ವೇರ್ ಬಂತು ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಸೊ -5 ಸ್ಕ್ವೇರ್ ಅಂತ ಹೇಳಿದ್ರೆ 25. ದೆನ್ ಇದನ್ನಿಷ್ಟನ್ನು ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಯಾವುದೇ ಮೈನಸ್ ಇಲ್ಲ, ಎಲ್ಲ ಪ್ಲಸ್ ಇರೋದ್ರಿಂದ ಸೇಮ್ ಸೈನ್ ಆಗುತ್ತೆ, ಮೈನಸ್ ಆಗುತ್ತೆ. ಸೊ 4 3 ಝ 12, 12 2 ಝ 24. ಓಕೆ, ಸೊ 25 ಮೈನಸ್ 24 ಅಂತ ಹೇಳಿದ್ರೆ ದಟ್ ಈಸ್ 1. 25ರಲ್ಲಿ 24 ಹೋದರೆ ಎಷ್ಟು 1 ಆಯಿತಾ. ಸೊ ಇವಾಗ ನಮಗೆ ಡಿಸ್ಕ್ರಿಮಿನೆಂಟ್ ಎಷ್ಟು ಬಂತು 1 ಬಂತು. ಸೊ ಇವಾಗ ನೇಚರ್ ಆಫ್ ರೂಟ್ ಏನಾಗುತ್ತೆ, ಸೊ ಇಲ್ಲಿ b² - 4ac ಇದು ನಮಗೆ 0ಗಿಂತ ಜಾಸ್ತಿ ಇದೆ, ಸೊ ಗ್ರೇಟರ್ ದ್ಯಾನ್ 0. ಸೊ ಅವಾಗ ನೇಚರ್ ಆಫ್ ರೂಟ್ ಏನಾಗುತ್ತೆ ನಮಗೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಸೊ ನಮಗೆ ಏನು ಪಾಸಿಟಿವ್ ವ್ಯಾಲ್ಯೂಸ್ ಬಂತು ಅಂತ ಹೇಳಿದರೆ ಅದು ನಮಗೆ ಏನಾಗುತ್ತೆ ಗ್ರೇಟರ್ ದ್ಯಾನ್ 0 ಆಗುತ್ತೆ. ಆವಾಗ ನಾವು ನೇಚರ್ ಆಫ್ ರೂಟ್ ಹೇಗೆ ಬರಿತೀವಿ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಹೇಳಿ ಬರಿತೀವಿ. ಓಕೆ, ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನಿದೆ ಸೆಕೆಂಡ್ ಒನ್, ಫೈಂಡ್ ದ ವ್ಯಾಲ್ಯೂ ಆಫ್ ದ ಈಕ್ವೇಷನ್ 2x² + 5x - 1 = 0 ಆ್ಯಂಡ್ ಹೆನ್ಸ್ ರೈಟ್ ದ ನೇಚರ್ ಆಫ್ ರೂಟ್ಸ್. ಸೊ ಇಲ್ಲಿ ಈಕ್ವೇಷನ್ ಏನಿದೆ ನಮಗೆ 2x² + 5x - 1 = 0. ಸೊ ಫಸ್ಟ್ ಇಲ್ಲಿ a ವ್ಯಾಲ್ಯೂ ಬರ್ಕೊಳ್ಳೋಣ. a ವ್ಯಾಲ್ಯೂ ಅಂದರೆ ಏನು, x² ಕೋಎಫಿಷಿಯಂಟ್ ದಟ್ ಈಸ್ a = 2. ದೆನ್ b ಏನಿದೆ x ಕೋಎಫಿಷಿಯಂಟು 5 ಪಕ್ಕ ಏನಿದೆ ಸೈನು ಪ್ಲಸ್ ಇದೆ, ಸೊ b = 5. ದೆನ್ c = 1 ಪಕ್ಕ ಸೈನ್ ಇದೆ -1, ಸೊ ಪೂರ್ತಿ ತೊಗೊಳ್ತೀವಿ. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ ಏನಾಗುತ್ತೆ ಡೆಲ್ಟಾ b² - 4ac. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ b ಅಂತ ಹೇಳಿದ್ರೆ ಎಷ್ಟು 5, ಸೊ 5². ಸೊ ಫಾರ್ಮುಲಾದು -4 ಕಾನ್ಸ್ಟೆಂಟ್ ಇಂಟು a ಅಂದರೆ ಎಷ್ಟು 2 ಇಂಟು c ಅಂತ ಹೇಳಿದ್ರೆ -1. ಸೊ ಇವಾಗ ಏನಾಗುತ್ತೆ 5² ಅಂತ ಹೇಳಿದ್ರೆ 25. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 2 ಝ 8, 8 1 ಝ 8 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ 5 + 8 = 33. ಸೊ ಡಿಸ್ಕ್ರಿಮಿನೆಂಟ್ ಈಸ್ 33. ಗ್ರೇಟರ್ ದ್ಯಾನ್ 0 ಇದೆ, ಸೊ b² - 4ac ಇದು ನಮಗೆ 0ಗಿಂತ ಜಾಸ್ತಿ ಇದೆ, ಪಾಸಿಟಿವಲ್ಲಿ ಬಂತು ಆನ್ಸರು. ಸೊ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಸೊ ಇವಾಗ ಇದೇ ಥರ ನಿಮಗೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಸೊ ಈ ಒಂದು ಎಕ್ಸಾಂಪಲ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ನೇಚರ್ ಆಫ್ ರೂಟ್ಸು ಏನು ಬರುತ್ತೆ ಅಂತ ಹೇಳಂದು ಕಮೆಂಟ್ ಮಾಡಿ. ಓಕೆ, ಇದಿಷ್ಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಮಗೆ ಪಾರ್ಟ್ 1 ಆಯಿತು. ಸೊ ಇಲ್ಲಿ ನಾವು 2 ಕಾನ್ಸೆಪ್ಟ್ ಅಂದರೆ ಇಲ್ಲಿ ಟೋಟಲ್ ಈ ಒಂದು ವಿಡಿಯೋದಲ್ಲಿ ನಾವು 4 ಮಾರ್ಕ್ಸಿಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ 4 ಮಾರ್ಕ್ಸಿಗೆ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಜೂನಿಯರ್ಸ್ ಅಂದರೆ ಇವಾಗ ಯಾರು 10th ಇರ್ತಾರೆ 9th ಇರ್ತಾರೆ ಅವರಿಗೂ ಕೂಡ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಸೊ ಅವರಿಗೆ ನೆಕ್ಸ್ಟ್ ಇಯರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.